ಸೊಕ್ಕೆ ಗ್ರಾಮಸ್ಥರಿಗೆ ನಮಸ್ತೆ. ಇವತ್ತು ಸರ್ ತಮ್ಮ ಹೆಸರು? ಪ್ರದೀಪ್ ನಾಯ್ಕ್ ಅಂತೇಳಿ. ಈಗ ಎಷ್ಟು ಜನ ಬಂದಿದ್ದೀರಣ್ಣ ನೀವು? 5 ಜನ ಇದ್ದಾರೆ. ಚರಂಡಿ ಕ್ಲೀನ್ ಮಾಡ್ತಾ ಇದ್ದಾರೆ, ಹೌದಲ್ವಣ್ಣ? ಓಕೆ. ಸೊಕ್ಕೆ ಗ್ರಾಮಸ್ಥರು ಇವರಿಗೆ ಸಹಕರಿಸ್ಬೇಕು. ಯಾವ ರೀತಿ ಸಹಕರಿಸ್ಬೋದು ಅಂತಂದು ಬಂದರೆ ನೀವು ಜನಗಳಿಂದ ಏನು ಕೇಳ್ತೀರಾ, ಏನು ಬಯಸ್ತೀರಾ? ನಮ್ಮೂರವ್ರು ಏನು ಗಲಾಟೆ ಗದ್ದಲ ಮಾಡಲ್ಲ. ಓಕೆ. ನಿಮಗೆ ನೋಡಿ, ಅವ್ರು ಕೇಳ್ತಾ ಇರೋದು ಕೆಲಸ ಮಾಡ್ತಾರೆ. ನಿಮ್ಮ ಕೆಲಸ ಸಹಕಾರ ಕೊಡ್ತಾರೆ. ಬೇಸಿಗೆ ಆದ ಕಾರಣ ಮಜ್ಜಿಗೆನೋ ನೀರನ್ನೋ ಕೊಟ್ಟು ಸಹಕರಿಸ್ರಿ. ಅದು ನೀವು ಕೊಡಲೇಬೇಕು ಅಂತಲೂ ಏನಿಲ್ಲ, ಅವರು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಅವ್ರ ಕಡೆಯಿಂದನೂ ಕೊಡ್ತಾರೆ. ಬಟ್ ನಿಮ್ಮ ಮನೆ ಹತ್ರನ ನೀವು ಅಚ್ಚುಕಟ್ಟು ಮಾಡ್ಕೊಳಕ್ಕೆ ಬಂದಿದ್ದಾರೆ, ಅವ್ರನ್ನ ಒಳ್ಳೆ ರೀತಿ ನಡೆಸ್ಕೊಳ್ಳಿ. ಮತ್ತು ಯಾವ ರೀತಿ ಎಲ್ಲಿ ಕಸ ಇರುತ್ತೋ ಅದನ್ನು ಹೇಳಿದರೆ ಅವ್ರು ತಕ್ಕೊಡ್ತಾರೆ. ಮಾಡ್ಕೊಡ್ತೀರಲ್ವಾ ಕ್ಲೀನಾಗೆ? ನೀವು ಗಲಾಟೆ ಮಾಡ್ದಲೇ ಅದೇ ರೀತಿ ಕೆಲಸ ಮಾಡ್ಕೊಳ್ಳಿ. ಎಲ್ಲರೂ ಸೌಹಾರ್ದಯುತವಾಗಿ ಕೆಲಸ ತಗೊಂಡ್ಬಿಡೋಣ. ಓಕೆ. ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಶೂ ಎಲ್ಲ ತರಿಸ್ಕೊಳ್ರಿ ಅಣ್ಣ. ಇದು ದೊಡ್ಡ ದೊಡ್ಡ ಕುಡ್ಲು ಇಟ್ಕೊಂಡಿದ್ದಾರೆ. ಇಲ್ಲಿ ಪ್ಲಾಸ್ಟಿಕ್ ಬೀಳ್ತಿರೋದು ಯಾರಿಂದನ, ಪ್ಲಾಸ್ಟಿಕ್ ಹಾಕ್ತಿರೋದು ಯಾರು ಅಂತ ನೋಡಿದ್ರೆ ಎಲ್ಲ ಒಂದು ಕಡೆ ನಾವು ಕರೆಕ್ಟಾಗಿ ಕಸ ವಿಲೇವಾರಿ ಮಾಡಿದ್ರೆ ಇಷ್ಟೊಂದು ಇವತ್ತು ಕ್ಲೀನಿಂಗ್ ನಡೀತಾ ಇದೆಯಲ್ಲ, ಅಷ್ಟೊಂದು ತೊಂದರೆ ಆಗಲ್ಲ. ಕರೆಕ್ಟಾಗಿ ಒಂದು ಪ್ಲಾಸ್ಟಿಕ್ನ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಅದನ್ನು ಹೇಗೆ ವಿಲೇವಾರಿ ಮಾಡಬೇಕು, ಒಂದು ಚಾಕ್ಲೇಟ್ ಕವರ್ ಆಗಿರ್ಬೋದು, ಅದನ್ನು ಬಳಸಿದ ಮೇಲೆ ಅದನ್ನು ಎಲ್ಲಿಗೆ ಮುಟ್ಟಿಸ್ಬೇಕು, ನಮ್ಮದೇ ಅಲ್ವಾ ಇದು? ನೋಡಿ, ಏನಿಲ್ಲ ಅಂದರೂ ಕೂಡ ಈ ರೀತಿ ಚರಂಡಿ ತೆಗಿಯೋದಕ್ಕೆ ಅಂತಲೇ ಒಂದು ಸೊಕ್ಕೆ ಗ್ರಾಮದ್ದು ಅಂತ ಲೆಕ್ಕ ಹಾಕೊಂಡ್ರೆ 80,000 1,60,000 ಚರಂಡಿಗೆ ಹೋಗ್ತಾ ಇದೆ. ನಾವು ಅದನ್ನೇ ಈ ರೋಡ್ ಪಕ್ಕ ಫುಟ್ಪಾತ್ ಮಾಡ್ಕೊಬೋದು, ಮಣ್ಣು ಬೀಳ್ದಂಗೆ ಮಾಡ್ಕೊಬೋದು ಅಗಲವಾಗಿ, ಅಥವಾ ಹೊಸ ಚರಂಡಿಗಳನ್ನು ಮಾಡ್ಕೊಬೋದು. ಹಾಗಾಗಿ ನಿಮ್ಮದೇ ದುಡ್ಡು ಹಾಳಾಗ್ತಾ ಇದೆ. ಅನಿವಾರ್ಯ, ಈ ಬಾರಿ ಇದನ್ನು ತೆಗಿಸ್ಲೇಬೇಕಾದ ಅನಿವಾರ್ಯ ಇತ್ತು. 6 ತಿಂಗಳಿಂದ ತೆಗ್ದಿರಲಿಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಚರಂಡಿನೇ ಕ್ಲೀನ್ ಮಾಡ್ದಂಗಿದ್ರು ಕೂಡ ನಮ್ಮ ಚರಂಡಿಗಳು ಎನಿ ಟೈಮ್ ಸ್ವಚ್ಛವಾಗಿರೋ ಅಂಥದ್ದು ಇದ್ರ ಕಡೆ ಗಮನ ಹರಿಸ್ಬೇಕು. ಅದು ನಿಮ್ಮ ಜವಾಬ್ದಾರಿಯಿಂದ ಆಗುತ್ತೆ. ಈಗ ಚರಂಡಿ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ, ಈಗ ನೀವು ಜವಾಬ್ದಾರಿ ತಾಳಿ. ಎಲ್ಲೆಲ್ಲಿ ಕಸ ಇದೆ ಅವ್ರಿಗೆ ಹೇಳಿ, ಇಂಥತಕ್ಕಿದೆ, ಇಂಥತಕ್ಕೆ ಮಾಡಿ ಅಂತ. ಅವ್ರು ಮಾಡ್ತಾರೆ, ನಾವು ನೋಡ್ತಿರ್ತೀವಿ. ನಿಮ್ಮ ಜವಾಬ್ದಾರಿನೂ ನೀವು ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಣ್ಣ? ಚರಂಡಿ ಕ್ಲೀನ್ ಆಗ್ತಾ ಇದೆಯಲ್ವಾ? ಹಾಂ. ಶೂ ಇದೆಯಾ ಥರ ಕೇಳಿದ್ದೀರಾ? ಸರಿ, ಓಕೆ ಅಣ್ಣ.